ಗೈಸ್, ಇವಾಗ ನೀವು ಯೂಟ್ಯೂಬಲ್ಲಿ ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋದರೆ AI ಯೂಸ್ ಅಂತಂದ್ಬಿಟ್ಟು ಒಂದು ಆಪ್ಷನ್ ಬರ್ತಾ ಇದೆ. ಈ ಒಂದು ಆಪ್ಷನ್ ಯಾಕೆ ಬರ್ತಾ ಇದೆ, ಇದನ್ನು ನೀವು ಎಸ್ ಸೆಲೆಕ್ಟ್ ಮಾಡಬೇಕಾ ನೋ ಸೆಲೆಕ್ಟ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಅಂತಂದರೆ ಇದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಲ್ಲ ಅಂತಂದರೆ ನಿಮಗೆ ಸಮಸ್ಯೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ನಿಮ್ಮ ವೀಡಿಯೋನ ರಿಮೂವ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ನಾನು ನಿಮ್ಗೆ ಹೇಳ್ತೀನಿ ಅದೇನು ಆಪ್ಷನ್ ಅಂತ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಇವಾಗ ನಾನು ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ವೀಡಿಯೋದು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ತೀನಿ. ಅದರದ್ದು ಒಂದು ಟೈಟಲ್, ಡಿಸ್ಕ್ರಿಪ್ಷನ್ ಇದೆಲ್ಲ ಚೇಂಜ್ ಮಾಡ್ತೀವಲ್ಲ, ಅದನ್ನು ಓಪನ್ ಮಾಡ್ಕೊಳ್ತೀನಿ. ನಾನು YT ಸ್ಟುಡಿಯೋದಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಅದರ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಟೈಟಲ್ ಚೇಂಜ್ ಮಾಡೋದಕ್ಕೆ, ಡಿಸ್ಕ್ರಿಪ್ಷನ್ ಹಾಕೋದಕ್ಕೆ ಇದೆಲ್ಲ ಬರ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಸೇಮ್ ನೀವು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ಕೂಡ ಹಿಂಗೆ ಬರೋದು ನಿಮಗೆ ಅಲ್ವಾ. ಸೊ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ AI ಯೂಸ್ ಅಂತಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು, ಆಟ್ರಿಬ್ಯೂಟ್ಸ್ ಅಂತಿದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ AI ಯೂಸ್ ಅಂತಂದ್ಬಿಟ್ಟು ಇಲ್ಲಿ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ, ಒಂದು ಎಸ್ ಮತ್ತು ಇನ್ನೊಂದು ನೋ ಅಂತ. ಓಕೆ, ಸೊ ಫಸ್ಟು ಇಲ್ಲಿ ನಮಗೆ ಬೇರೆ ಆಪ್ಷನ್ ಇತ್ತು ಆಯಿತಾ, ಆಲ್ಟರ್ಡ್ ಕಂಟೆಂಟ್ ಅಂತ ಏನೋ ಸಮಥಿಂಗ್ ಇತ್ತು ಈ ಒಂದು ಆಪ್ಷನ್ ಹತ್ರ. ಸೊ ಈಗ ಅದನ್ನು AI ಯೂಸ್ ಅಂತ ಮಾಡಿದ್ದಾರೆ. ಸೊ ಇದು ಏನು ಪರ್ಸ್ನಲಿ ಏನು ಅಂತ ನಾನು ಹೇಳ್ಬಿಡ್ತೀನಿ. ವಾಸ್ AI ಯೂಸ್ ಟು ಜನ್ರೇಟ್ ಆರ್ ಎಡಿಟ್ ಯುವರ್ ಕಂಟೆಂಟ್ ಇನ್ ಎನಿ ಆಫ್ ದ ಫಾಲೋವಿಂಗ್ ವೇಸ್ ಅಂತ ಇದೆ. ಸೊ ನೀವು ಏನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿದ್ದೀರಾ, ಏನಾದರೂ ವೀಡಿಯೋನ ಜನ್ರೇಟ್ ಮಾಡಿದ್ದೀರಾ, ಅದರಿಂದ ಏನಾದರೂ ಎಡಿಟ್ ಮಾಡಿದ್ದೀರಾ, ಸೊ ಅನ್ನೋದನ್ನ ಅವರಿಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೆಳಗಡೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಮೇಕ್ಸ್ ಎ ರಿಯಲ್ ಪರ್ಸನ್ ಅಪಿಯರ್ ಟು ಸೇ ಆರ್ ಡೂ ಸಮಥಿಂಗ್ ದೇ ಡಿಡ್ ನಾಟ್ ಸೇ ಆರ್ ಡೂ. ಸೊ ಇಲ್ಲಿ ನೀವೇನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಒಂದು ಪರ್ಸನ್ನ ಕ್ರಿಯೇಟ್ ಮಾಡಿ ಅವ್ರ ಕೈಲಿ ಮಾತಾಡಿಸುವಂಥದ್ದೇನಾದರೂ ಮಾಡಿದ್ದೀರಾ ಅಂತಂದರೆ, ಮತ್ತು ಆಲ್ಟರ್ಸ್ ಫುಟೇಜ್ ಆಫ್ ರಿಯಲ್ ಈವೆಂಟ್ ಆರ್ ಪ್ಲೇಸ್. ಸೊ ಏನಾದರೂ ಒಂದು ಲೊಕೇಶನ್ದು ಅಥವಾ ಯಾವುದಾದ್ರೂ ಒಂದು ಪ್ಲೇಸ್ದು AI ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿದ್ದೀರಾ ಒಂದು ಪ್ಲೇಸ್ನೇ ಅಂತಂದರೆ, ಆ್ಯಂಡ್ ಅದ್ರ ಜೊತೆಗೆ ಜನ್ರೇಟ್ಸ್ ಎ ರಿಯಲಿಸ್ಟಿಕ್ ಲುಕಿಂಗ್ ಸೀನ್ ದಟ್ ಡಿಡ್ ನಾಟ್ ಆ್ಯಕ್ಚುಲಿ ಅಕ್ಯೂರ್ ಅಂತ ಇದೆ. ಸೊ ಅಂತಂದರೆ ಸೇಮ್ ನೀವೊಂದು ರಿಯಲಿಸ್ಟಿಕ್ಕಾಗಿ ಒಂದು ಸೀನನ್ನು ನೀವು ಕ್ರಿಯೇಟ್ ಮಾಡಿದ್ದೀರಾ, ಆದರೆ ಅದು ರಿಯಲ್ ಅಲ್ಲ ಅಂತಂದರೆ, ಸೊ ನೀವಿಲ್ಲೇನು ಮಾಡಬೇಕು, ಎಸ್ ಅಂತ ಕೊಡಬೇಕು. ಓಕೆ, ನೀವು ಯಾವುದೇ ಒಂದು AI ವಿಡಿಯೋ ಯೂಸ್ ಮಾಡಿಲ್ಲ ಅಂತಂದರೆ, ಈಗ ನಾನು ಮಾತಾಡ್ದಂಗೆ ಶಿಸ್ತಾಗಿ ನಾನು ಬಂದಂಗೆ ನನ್ನ ಫೇಸು, ನನ್ನ ಮುಖ, ನನ್ನ ಬ್ಯಾಕ್ಗ್ರೌಂಡು ಅಷ್ಟೇ, ಇನ್ನು ಅದು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಏನು ಸೆಟಪ್ ನಾನು ಮಾಡಿಲ್ಲ ವೀಡಿಯೋಗಳಲ್ಲಿ ಅಂತಂದರೆ ಏನೂ ಟೆನ್ಷನ್ ಇಲ್ಲ, ನೀವು ನೋ ಸೆಲೆಕ್ಟ್ ಮಾಡಿ. ಓಕೆ, ಸೊ ಎಸ್ ಅಂತ ಯಾವಾಗ ಸೆಲೆಕ್ಟ್ ಮಾಡಬೇಕು, ನೀವು AIನ ಯೂಸ್ ಮಾಡಿ ಏನಾದರೂ ವೀಡಿಯೋಗಳು, ಕ್ಲಿಪ್ಸ್ಗಳನ್ನ ಏನಾದರೂ ಕ್ರಿಯೇಟ್ ಮಾಡಿದರೆ ಆವಾಗ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಈಗ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ, ಬ್ಯಾಕಿಗೆ ಬರ್ತೀನಿ, ಅದಾದಮೇಲೆ ಇಲ್ಲಿ ಸೇವ್ ಅಂತ ಕೊಡ್ತೀನಿ. ಇದನ್ನು ನೀವು ಪ್ರತಿ ವೀಡಿಯೋ ನೀವು ಅಪ್ಲೋಡ್ ಮಾಡುವಂಥ ಪ್ರತಿ ವೀಡಿಯೋಗೂ ಇದನ್ನು ನೀವು ಮಾಡಬೇಕು ಆಯಿತಾ. ಯಾಕೆಂತಂದರೆ AI ಯೂಸ್ ಮಾಡಿದರೆ ಅದನ್ನು ಯೂಟ್ಯೂಬ್ ಅವ್ರಿಗೆ ನೀವು ಎಸ್ ಅಂತ ನೀವು ಸೆಲೆಕ್ಟ್ ಮಾಡಲೇಬೇಕಂತೆ. ಇನ್ ಕೇಸ್ ಮಾಡಿಲ್ಲ ಅಂತಂದರೆ ಹೇಳೋಕ್ಕಾಗಲ್ಲ, ಆ ಒಂದು ವೀಡಿಯೋ ರಿಮೂವ್ ಆಗ್ಬೋದು ಯೂಟ್ಯೂಬಿಂದ, ನಿಮ್ಮ ಒಂದು ಚಾನಲಿಂದ. ಯಾಕೆಂತಂದರೆ ಇದು ಕಂಪಲ್ಸರಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಆಡಿಯನ್ಸ್ಗಳಿಗೆ ಗೊತ್ತಾಗಬೇಕಲ್ಲ ನೀವು AI ಯೂಸ್ ಮಾಡಿದ್ದೀರಾ ಇಲ್ವಾ ಅಂತ. ಇಲ್ಲ ಅಂತಂದರೆ ಅದೇ ರಿಯಲ್ ಅಂತ ಅನ್ಕೊಬಿಡ್ತಾರೆ ಕೆಲವರು. ಸೊ ಕೆಲವೊಂದು ಆ ಥರನೇ ಕ್ರಿಯೇಟ್ ಮಾಡಿರ್ತಾರೆ, ಅದಕ್ಕೋಸ್ಕರ. ಸೊ ಅಷ್ಟೇ, ಈ ಫೀಚರಿಂದ ನಿಮಗೆ ಇದೊಂದು ಬೆನಿಫಿಟ್ ಆಗುತ್ತೆ. ಏನಂತಂದರೆ ಮೊದಲಿದ್ದದ್ದು ಹೆಸರನ್ನು ಇವಾಗ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇದರಿಂದ ನಿಮ್ಗೇನು ಸಮಸ್ಯೆ ಆಗಲ್ಲ, ಬಟ್ ಸೆಲೆಕ್ಟ್ ಮಾಡಲೇಬೇಕು. ಓಕೆ, ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.